ಕಾಂಚನ, ಆ ಸೂರ್ಯನಿಗೆ ಕಳ್ಳತನದ ಪಟ್ಟ ಕಟ್ಟಲು ಎಲ್ಲ ಸಿದ್ಧತೆ ಮಾಡಿರುವೆಯಾ? ಎಲ್ಲ ಸಿದ್ಧತೆ ಮಾಡ್ತೀನಿ ನನ್ನ ರಾಜ. ಇಂದು ನನ್ನ ಗಾಳಕ್ಕೆ ಬೀಳಲೇಬೇಕು. ಕಾಂಚನ, ಕಾಂಚನ, ನಮ್ಮ ಕೆಲಸಗಳನ್ನು ಎಲ್ಲ ಸರಳವಾಗಿ ಸಾಗುತ್ತಿದ್ದಾವೆ. ಅಂದರೆ ಈ ಆಸ್ತಿ ನಮ್ಮ ಕೈಗೆ ಸೇರುವುದು ಗ್ಯಾರಂಟಿ. ಅದಕ್ಕೇಕೆ ನೀವು ಬೇಸರ ಪಡ್ಕೊಳ್ತೀರಿ? ಅದಕ್ಕೆಲ್ಲ ತಲೆ ಬೆಲೆ ನೀಡಿದರು ನೀವೇನವೇ? ಯಾಕೋ ಏನೋ ನನಗೆ ಇವತ್ತು ತುಂಬಾ ಬೇಜಾರಾಗಿದೆ. ಅದಕ್ಕೋಸ್ಕರವಾಗಿ ಒಂದು ಹಾಡನ್ನಾದ್ರೂ ಹಾಡ್ಬರ್ತೇನೆ ನನ್ನ ಜೊತೆಗೆ. ಕಾಂಚನ, ನಿಮ್ಮಂತ ಹುಡುಗಿಯರು ಬೇಸರಗೊಂಡಾಗ ನಾನಿದ್ದೇನೆ. ಒಂದು ಪ್ರೇಮ ಗೀತೆ.
ಕಾಂಚನ. ಸೂರ್ಯ ಬರುತ್ತಿದ್ದಾನೆ. ರಾಜ, ಹೇಳಿದ ಸಮಯಕ್ಕೆ ಬರುವ ವ್ಯಕ್ತಿ ಎಂದರೆ ನೀನೊಬ್ಬನೇ ನೋಡು. ಸೂರ್ಯ, ಸಮಯ ಎಂದರೆ ನಾನು ಎಂದರೆ ಸಮಯ. ಸೂರ್ಯ, ನನ್ನನ್ನು ಬರ ಹೇಳಿದ ವಿಷಯ ಏನು? ವಿಷಯವಿದೆ ರಾಜ, ವಿಷಯವಿದೆ. ಕಾಂಚನರನ್ನು ಮದುವೆಯಾಗಲು ನನ್ನ ಮನಸ್ಸು ಕಾತರಿಯುತ್ತಿದೆ. ಸೂರ್ಯ, ಮತ್ತೆ ತೆಗೆದಳ ಮದುವೆಗೆ ಒಂದು ದಿವಸ ನೋಡಿದರಾಯ್ತು. ರಾಜ, ಅಲ್ಲಿವರೆಗೆ ಕಾಯುವ ತಾಳ್ಮೆ ನನಗಿಲ್ಲ. ಹಾಗಂದ್ರೆ ಹೇಗೆ ಸೂರ್ಯ? ಮದುವೆ ಅಂದ್ರೆ ಹಾಗೆ ಆಗ್ತೇನು? ಹೂವಿನಾರ ಮತ್ತು ತಾಳಿ ಬೇಕಲ್ಲ. ನಮ್ಮ ಯಜಮಾನ್ರು ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದವ್ರು ನೋಡು. ಸರಿ, ಆಗಿದ್ರೆ ಛತ್ರಿ ಸೂರ್ಯನಿಗೆ ಮತ್ತು ಕಾಂಚನಿಗೆ ಹಾರ ಕೊಡು. ಹೂವಿನಾರ ತಾಳ ಕೆಲ್ಸವ ಯಜಮಾನ್ರ. ಸೂರ್ಯ, ಕಾಂಚನ ಹಾರವನ್ನು ಬದಲಾಯಿಸಿಕೊಳ್ಳಿ. ಸೂರ್ಯ, ತಾಳಿಯನ್ನು ಕಟ್ಟಿಬಿಡಿ. ನೀವು ಹೇಳೋದತ್ತ, ನಾನು ಕಟ್ಟೋದತ್ತ. ಕಟ್ತೀನಿ ಬಿಡ್ರ. ಇದು ಹೆಚ್ಚಾಗಿರ್ತದೆ. ಏನಪ್ಪ ಸೂರ್ಯ, ನನಗೆ ತಿಳಿಸದೆ ನೀನು ಮದುವೆ ಆಗುತ್ತಿರುವೆಯಲ್ಲೋ? ನನ್ನ ಹಿತೈಷಿ ರಾಜ ಇದ್ದಾನಲ್ಲ, ಸಾಕು. ಇವಾಗೇಕೆ ತಿಳಿಸಬೇಕು? ನನಗೇಕೆ ತಿಳಿಸಬೇಕಪ್ಪ? ನನಗೆ ಏಕೆ ತಿಳಿಸಬೇಕು? ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ತಪ್ಪಲ್ಲಿಯಾಗಿದ್ದ ನಿನಗೆ ಅಕ್ಕರೆಯ ಕಹಿ ತುತ್ತು ನೀಡಿ ಜೋಪಾನ ಮಾಡಿದನಲ್ಲ, ಅದಕ್ಕಾಗಿ ನನಗೆ ಏಕೆ ತಿಳಿಸಬೇಕಪ್ಪ? ನನಗೆ ಏಕೆ ತಿಳಿಸಬೇಕು? ಆಡಿ ಬಂದಾಗ ಅಂಗಾಲು ತೊಳೆದು ಹಠ ಮಾಡಿ ಹತ್ತಿರುವಾಗ ಹೆಗಲ ಮೇಲೆ ಕೂಡಿಸಿಕೊಂಡು ಆನೆ ಬಂತಂದಾನೆ ಆಡಿಸಿದ ನನಗೆ ಹೇಗೆ ತಿಳಿಸಬೇಕಪ್ಪ? ನನಗೆ ಹೇಗೆ ತಿಳಿಸಬೇಕು? ನನ್ನ ತಮ್ಮ ತಪ್ಪಲಿ ಎಲ್ಲ ಬಲಿಯಲ್ಲಿ ಬಿಡಿಸಿದನಲ್ಲ, ಅದಕ್ಕಾಗಿ ನನಗೆ ಹೇಗೆ ತಿಳಿಸಬೇಕು? ನಾನು ನಿನಗೆ ಏನು ಸಂಬಂಧ ಎಂದು ನನಗೆ ತಿಳಿಸಬೇಕಪ್ಪ. ಶಿವಣ್ಣ, ನಿನ್ನ ಆರು ಪುರಾಣ ನಿಲ್ಲಿಸು. ಇದು ಮದುವೆಯ ಮನೆ, ಮಸಣವಲ್ಲ. ಏ ದುರ್ಯ, ಬಾಯಿ ಬಿಗಿಡಿದ ಮಾತನಾಡದೆ ಹಲ್ಕ ನನ್ನ ಮಗನ. ಒಡ ಹುಟ್ಟಿದವ ಅಣ್ಣನಿಗಿಂತ ನಿನ್ನೆ ಮೊನ್ನೆ ಬಂದ